ಮತ್ತೆ ಇಳಿಯುತ್ತೆ ಟ್ಯಾಕ್ಸ್. ಜಿಎಸ್ಟಿ ರಿಪೇರಿಗೆ ಕೈ ಹಾಕಿದ ಕೇಂದ್ರ. ಮೊಬೈಲ್ ಮತ್ತಷ್ಟು ಚೀಪ್. ಆರ್ಥಿಕ ಎಂಜಿನ್ಗೆ ಜಿಎಸ್ಟಿ ಪುಷ್. ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ತಾನೇ ಬಜೆಟ್ನಲ್ಲಿ ಮಿಡಲ್ ಕ್ಲಾಸ್ಗೆ ಭರ್ಜರಿ ರಿಲೀಫ್ ಕೊಟ್ಟಿದ್ದ ಮೋದಿ ಸರ್ಕಾರ ಈಗ ಮತ್ತೆ ಟ್ಯಾಕ್ಸ್ ವಿಚಾರದಲ್ಲಿ ರಿಪೇರಿ ಕೆಲಸಕ್ಕೆ ಮುಂದಾಗಿದೆ, ಟ್ಯಾಕ್ಸ್ ಇಳಿಸೋಕೆ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಸಲ ಪ್ರತಿಯೊಬ್ಬರಿಗೂ ಸಂಬಂಧಪಡೋ ಜಿಎಸ್ಟಿಯಲ್ಲಿ ದೊಡ್ಡ ಬದಲಾವಣೆಗೆ ಕೈ ಹಾಕಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಸುಮಾರು 275 ವಸ್ತುಗಳ ಟ್ಯಾಕ್ಸ್ ಅನ್ನ ಚೇಂಜ್ ಮಾಡಲಾಗ್ತಿದೆ. ಮೊಬೈಲ್ ಫೋನ್ ಇನ್ನಷ್ಟು ಚೀಪ್ ಆಗಬಹುದು ಅಂತ ಮಾಹಿತಿ ಸಿಗ್ತಾ ಇದೆ. ಈಗ ಆಲ್ರೆಡಿ ಈ ಸಂಬಂಧ GST ಕೌನ್ಸಿಲ್ ಮೀಟಿಂಗ್ ಕೂಡ ನಡೆದಿದೆ. ಹಾಗಿದ್ರೆ ಕೇಂದ್ರ ಸರ್ಕಾರ ಈ GST ವಿಚಾರದಲ್ಲಿ ಏನು ಮಾಡೋಕೆ ಹೊರಟಿದೆ, GSTಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾವುದೆಲ್ಲ ಕಾಸ್ಟ್ಲಿ ಯಾವುದೆಲ್ಲ ಚೀಪ್ ಆಗಬಹುದು ಅನ್ನೋದನ್ನು ಈ ಇಂಪಾರ್ಟೆಂಟ್ ರಿಪೋರ್ಟ್ನಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಜೊತೆಗೆ ಇತ್ತೀಚೆಗೆ ಮೋದಿ ಸರ್ಕಾರ ಪದೇ ಪದೇ ಈ ರೀತಿ ಟ್ಯಾಕ್ಸೇಷನ್ ವಿಚಾರದಲ್ಲಿ ರಿಪೇರಿಗೆ ಕೈ ಹಾಕ್ತಿರೋದು ಯಾಕೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ಲ್ಯಾಬ್ ಕಡಿತ, GST ರಿಪೇರಿ. ಸ್ನೇಹಿತರೆ, GST ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಸರ್ಕಾರ ಜನರ ಮೇಲೆ ಹಾಕೋ ಪರೋಕ್ಷವಾಗಿರೋ ತೆರಿಗೆ. ಇದು ಸರಕು ಮತ್ತು ಸೇವೆಗಳಿಗೆ ಈ GSTಯನ್ನು ಹಾಕಲಾಗುತ್ತೆ. ಮುಂಚೆ ವ್ಯಾಟ್ ಇತ್ತು, ಆಮೇಲೆ GST ಬಂತು. ಟ್ಯಾಕ್ಸ್ ಇರಲಿಲ್ಲ ಅಂತಲ್ಲ, ವ್ಯಾಟ್ ರೂಪದಲ್ಲಿತ್ತು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತಿತ್ತು. ಈಗ GST ಬಂದಿದೆ. ಇಂತಹ GSTಯಲ್ಲಿ ಈಗ ದೊಡ್ಡ ಬದಲಾವಣೆಗೆ ಕೇಂದ್ರ ಸರ್ಕಾರ ಕೈ ಹಾಕಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 12%ನ GST ಸ್ಲ್ಯಾಬನ್ನೇ ಕಿತ್ತು ಹಾಕೋಕೆ ಕೇಂದ್ರ ಸರ್ಕಾರ ನೋಡ್ತಾ ಇದೆ ಅಂತ ವರದಿ ಆಗ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, GSTಯಲ್ಲಿ 0, 5, 12, 18, 28 ಅಂತ ಒಟ್ಟು 5 ಹಂತದಲ್ಲಿ ತೆರಿಗೆಯನ್ನು ವಿಧಿಸಲಾಗ್ತಿದೆ. ಅದರಲ್ಲೀಗ 12%ನ ಸ್ಲ್ಯಾಬನ್ನು ತೆಗೆದು ಅಲ್ಲಿರೋ ವಸ್ತುಗಳನ್ನು 5%ಗೆ ಅಥವಾ 18%ನ ಸ್ಲ್ಯಾಬ್ಗೆ ಮರು ಹೊಂದಾಣಿಕೆ ಮಾಡುವ ಕೆಲಸ ನಡೀತಾ ಇದೆ. ಈ ಮೂಲಕ GSTಯಲ್ಲಿ ಕೇವಲ 4 ತೆರಿಗೆ ದರಗಳನ್ನು ಮಾತ್ರ ಉಳಿಸಿಕೊಳ್ಳೋಕೆ ನೋಡಲಾಗ್ತಾ ಇದೆ ಅನ್ನೋ ಮಾಹಿತಿ ಇಂಡಿಯನ್ ಎಕ್ಸ್‌ಪ್ರೆಸ್ ಸೇರಿದಂತೆ ಅನೇಕ ರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ತೆರಿಗೆ ಇಲಾಖೆ ಮೂಲಗಳನ್ನು ಉಲ್ಲೇಖಿಸಿ ರಿಪೋರ್ಟ್ ಮಾಡ್ತಿದ್ದಾರೆ. ಅಂದಹಾಗೆ GST ದರಗಳಲ್ಲಿ ಬದಲಾವಣೆ ಮಾಡೋದಕ್ಕಾಗಿಯೇ 2021ರ ಸೆಪ್ಟೆಂಬರ್ ತಿಂಗಳಲ್ಲಿ GST ಮಂಡಳಿ ಬಿಹಾರದ ಉಪಮುಖ್ಯಮಂತ್ರಿಯಾಗಿರೋ ಸಾಮ್ರಾಟ್ ಚೌಧರಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ನೇಮಕ ಮಾಡಲಾಗಿತ್ತು. ಈಗ ಕೇಂದ್ರ ಸರ್ಕಾರ ಈ ಚೌಧರಿ ಸಮಿತಿಗೆ 12%ನ ಸ್ಲ್ಯಾಬ್ನ ತೆಗೆದು ಹಾಕುವಂತೆ ಸೂಚನೆ ಕೊಟ್ಟಿದೆ. ಆ ರೀತಿಯ ಚರ್ಚೆ ನಡೀತಾ ಇದೆ ಅಂತ ಮಾಹಿತಿ. ರಾಜ್ಯ ಸರ್ಕಾರಗಳೊಂದಿಗೂ ಕೂಡ ಮಾತುಕತೆ ನಡೀತಾ ಇದೆ. ಇತ್ತೀಚೆಗೆ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹಿಂಟ್ ಕೊಟ್ಟಿದ್ರು. ಈ GST ಬದಲಾವಣೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಬಿಟ್ಟುಕೊಟ್ಟಿದ್ರು. ಚೌಧರಿ ಸಮಿತಿಯ ಕೆಲಸ ಬಹುತೇಕ ಮುಕ್ತಾಯ ಆಗಿದೆ. ಅತಿ ಶೀಘ್ರದಲ್ಲಿ ನಾವು GST ದರಗಳು ಚೇಂಜ್ ಆಗೋದನ್ನು ನೋಡಬಹುದು ಅಂತ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಎಲ್ಲ ಅಪ್ಡೇಟ್ಸ್ ಬರ್ತಾ ಇದೆ. ಹೀಗಾಗಿ 12%ನ GST ಸ್ಲ್ಯಾಬನ್ನು ಸ್ಕ್ರ್ಯಾಪ್ ಮಾಡೋದು, ತೆಗೆದುಹಾಕೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ನಿಮಗಿಲ್ಲೊಂದು ಪ್ರಶ್ನೆ ಮೂಡಬಹುದು ಸ್ನೇಹಿತರೆ, GST ಮಂಡಳಿಯಲ್ಲಿ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳಿರ್ತಾರೆ ಅಲ್ವಾ, ಕೇಂದ್ರ ಮತ್ತು ರಾಜ್ಯದ ಪ್ರತಿನಿಧಿಗಳಿರ್ತಾರೆ. ಹಾಗಿದ್ಮೇಲೆ ಕೇವಲ ಕೇಂದ್ರ ಸರ್ಕಾರ ಇದನ್ನು ಡಿಸೈಡ್ ಮಾಡಿದ ತಕ್ಷಣ GSTಯಲ್ಲಿ ದರ ಹೇಗೆ ಬದಲಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೆಲವರು ಕೇಳ್ಬೋದು. ಆದರೆ ಸ್ನೇಹಿತರೆ, ನಾವಿಲ್ಲಿ GSTಯ ವಾಸ್ತವ ಚಿತ್ರಣವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋಗೋಣ. GST ಹೆಸರಿಗೆ ಫೆಡರಲ್ ಸಂಸ್ಥೆಯಾದರೂ ಕೂಡ ಅಥವಾ ವ್ಯವಸ್ಥೆಯಾದರೂ ಕೂಡ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಜಾಸ್ತಿ ಪವರ್ಸ್ ಇರುತ್ತೆ. GST ಮಂಡಳಿಯಲ್ಲಿ ಒಟ್ಟು 33 ಸದಸ್ಯರಲ್ಲಿ 2 ಕೇಂದ್ರ ಸರ್ಕಾರದ ಸಚಿವರಿರ್ತಾರೆ. ಉಳಿದವರು ರಾಜ್ಯ ಸರ್ಕಾರಗಳಿಂದ ಬಂದಿರ್ತಾರೆ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿರ್ತಾರೆ. ಆದರೆ ವೋಟಿಂಗ್ ರೈಟ್ಸ್ನಲ್ಲಿ ಮಾತ್ರ ಕೇಂದ್ರ ಸರ್ಕಾರಕ್ಕೆ 1/3 ಭಾಗದಷ್ಟು ಹಕ್ಕಿರುತ್ತೆ, ಪವರ್ಸ್ ಇರುತ್ತೆ. ಅಂದರೆ ಕೇಂದ್ರ ಸರ್ಕಾರದ ವೋಟ್ಗೆ 33% ಮಹತ್ವ ಇದೆ. GST ಕೌನ್ಸಿಲ್ನಿಂದ ಯಾವುದೇ ಒಂದು ಡಿಸಿಷನ್ ಪಾಸ್ ಆಗಬೇಕಾದ್ರೆ 75% ವೋಟ್ ಇದ್ದರೆ ಸಾಕು. ಹೀಗಾಗಿ ಸುಲಭವಾಗಿ ಕೇಂದ್ರ ಸರ್ಕಾರ GSTಯಲ್ಲಿ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯಗಳಲ್ಲಿ ಒಂದಷ್ಟು ರಾಜ್ಯಗಳಲ್ಲಿ ಅವರದೇ ಒಂದೇ ಪಕ್ಷ ಸರ್ಕಾರ ಇದ್ದರೆ ಈಸಿ ಆಗುತ್ತೆ. ಇದೇ ಕಾರಣಕ್ಕೆ ಈಗ 12% GST ಬದಲಾಗೋದು ನಿಶ್ಚಿತ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಯಾವ್ಯಾವ ವಸ್ತುಗಳ GST ಚೇಂಜ್ ಆಗ್ತಾ ಹೋಗುತ್ತೆ, ಹಾಗಾದರೆ ಯಾವೆಲ್ಲ ವಸ್ತುಗಳು ಈ ಬ್ರಾಕೆಟ್ನಲ್ಲಿ ಬರ್ತಾವೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಎಲ್ಲ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮೊದಲು ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 63,500 ರೂಪಾಯಿಗೆ 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್ ತಂದಿದ್ದಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್,
ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ 63,500 ರೂಪಾಯಿ. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಅನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮೊಬೈಲ್ ಇನ್ನಷ್ಟು ಹಗುರ, ಮೊಸರು ತುಪ್ಪಕ್ಕೂ ರಿಯಾಯಿತಿ. ಸ್ನೇಹಿತರೆ, ನೀವಿಲ್ಲಿ ನೋಡಬಹುದು ಸಿಬಿಐಸಿ ಕೇಂದ್ರ ಸುಂಕ ಮತ್ತು ಪರೋಕ್ಷ ತೆರಿಗೆಯ ಮಂಡಳಿ ಇದೆಯಲ್ಲ, ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಇದರ ಪ್ರಕಾರ 12% ಸ್ಲ್ಯಾಬ್ನಲ್ಲಿ ಡೈರಿ ಉತ್ಪನ್ನ, ಪ್ರಾಸೆಸ್ಡ್ ಫುಡ್, ಪ್ಯಾಕೇಜ್ ಆದಂತಹ ಪಾನೀಯವೆಲ್ಲ ಬರುತ್ತೆ. ಹಾಗೆ ಹೊಲಿಗೆ ಯಂತ್ರ ಕೂಡ ಬರುತ್ತೆ. ನೀವು ಬಳಸೋ ಹ್ಯಾಂಡ್ ಬ್ಯಾಗ್ನಂತಹ ವಸ್ತುಗಳು, ಗೃಹ ಬಳಕೆ ವಸ್ತುಗಳು ಸೇರಿದಂತೆ ಒಟ್ಟು 275 ರೀತಿಯ ವಸ್ತುಗಳಿದಾವೆ. ಈಗ ಈ ಎಲ್ಲದರ GST ಬದಲಾಗುತ್ತೆ. ಇದರಲ್ಲಿ ಕೆಲವೊಂದನ್ನ ಕೆಳಗಿನ ಸ್ಲ್ಯಾಬ್ಗೆ 5%ಗೆ, ಇನ್ನು ಕೆಲವನ್ನ ಮೇಲಿನ ಸ್ಲ್ಯಾಬ್ಗೆ 18%ಗೆ ಮರು ಹೊಂದಾಣಿಕೆ ಮಾಡೋಕೆ ಪ್ಲಾನ್ ಇದೆ. ಆ ರೀತಿ ಚರ್ಚೆ ಇದೆ. ಅದರಲ್ಲೂ 12% ಸ್ಲ್ಯಾಬ್ನಲ್ಲಿರೋ ಮೊಬೈಲ್ ಫೋನ್ಗಳನ್ನು 5% ಸ್ಲ್ಯಾಬ್ಗೆ ತರೋ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಮೊಬೈಲ್ ಫೋನ್ಗಳು ಇನ್ನಷ್ಟು ಅಗ್ಗ ಆಗುತ್ತೆ. ವಿಶೇಷವಾಗಿ ಆ ಬ್ರಾಕೆಟ್ನಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸ್ನ ಮೊಬೈಲ್ ಫೋನ್ಗಳು ಇರೋದು. ಸೊ ಉದಾಹರಣೆಗೆ 15,000 ರೂಪಾಯಿ ಬೆಲೆಯ ಮೊಬೈಲ್ ಫೋನ್ಗಳು ಸುಮಾರು 1,000ದಷ್ಟು ಕಮ್ಮಿ ಆಗಬಹುದು ಅಂತ ಲೆಕ್ಕಾಚಾರ ಇದೆ. ಉಳಿದಂತೆ ಮೊಸರು ತುಪ್ಪದಂತಹ ದಿನಬಳಕೆ ವಸ್ತುಗಳನ್ನು 5% ಬ್ರಾಕೆಟ್ಗೆ ತರಬಹುದು ಅಂತ ಹೇಳ್ತಿದ್ದಾರೆ. ಆದರೆ ಕೆಲವೊಂದಷ್ಟು ವಸ್ತುಗಳು 12ರಿಂದ 18%ಗೂ ಹೋಗೋದ್ರಿಂದ ಆ ವಸ್ತುಗಳು ದುಬಾರಿ ಆಗೋ ಸಾಧ್ಯತೆ ಕೂಡ ಇರುತ್ತೆ ಪ್ರೆಸೆಂಟ್ ರೇಟ್ಗಿಂತ. ಹೊಲಿಗೆ ಯಂತ್ರ, ಛತ್ರಿ, ಮೆಡಿಕಲ್ ವಸ್ತುಗಳು, ಕೆಲವೊಂದು ಚೆಸ್ ಬೋರ್ಡ್, ಕೇರಂ ಬೋರ್ಡ್ ನಂತಹ ಆಟದ ವಸ್ತುಗಳು ಕಾಸ್ಟ್ಲಿ ಆಗ್ಬೋದು ಸ್ವಲ್ಪ. ಆದರೆ ಈ ರೀತಿ ಮಾಡೋದ್ರಿಂದ ರೆವಿನ್ಯೂ ನ್ಯೂಟ್ರಲ್ ರೇಟ್ RNR ಅಂದ್ರೆ ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ ಕುಸಿಯುವ ಅಪಾಯ ಕೂಡ ಇರುತ್ತೆ. 2017ರಲ್ಲಿ GST ಜಾರಿ ಆದಾಗ ಈ RNR 15.5% ಇತ್ತು. ಆದರೆ GSTಲಿ ಬದಲಾವಣೆ ಮಾಡ್ತಾ ಈಗ 11.6%ಗೆ ಬಂದಿದೆ. ಅಂದ್ರೆ ಭಾರತದ ಒಟ್ಟಾರೆ ಸರಾಸರಿ ತೆರಿಗೆ ದರ 4% ಬಿದ್ದು ಹೋಗಿದೆ. ಮತ್ತೆ ಹೀಗಿದ್ರು ಸರ್ಕಾರ ಯಾಕೆ GST ಸ್ಲ್ಯಾಬ್ನಲ್ಲಿ ಈ ಕೆಂಡಕ್ಕೆ ಕೈ ಹಾಕೋಕೆ ಮುಂದಾಗಿದೆ ಅಂತ ನೋಡ್ತಾ ಹೋದ್ರೆ ನಾವೀಗ ಇಂಟ್ರೆಸ್ಟಿಂಗ್ ಸಂಗತಿಗಳಿದಾವೆ. ಸರಳ GST ಗುರಿ. ಸ್ನೇಹಿತರೆ, ಮೊದಲನೇದಾಗಿ ಕೇಂದ್ರ ಸರ್ಕಾರ ಈ ಹಿಂದೆ ಇದ್ದ ವ್ಯಾಟ್ ಅದನ್ನು ತೆಗೆದುಹಾಕಿ GST ತಂದಿದ್ದೆ ಸರಳ ವ್ಯವಸ್ಥೆಯನ್ನ ಜಾರಿ ತರಬೇಕು ಅಂತ. ಅದಕ್ಕಾಗಿಯೇ ಆರಂಭದಲ್ಲಿ GST ಅಂದ್ರೆ ಏನು ಅಂತ ಕೇಳಿದ್ರೆ BJP ಅವರು ಏನು ಹೇಳ್ತಾ ಇದ್ರು, ಗುಡ್ ಆ್ಯಂಡ್ ಸಿಂಪಲ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು. 16 ವ್ಯಾಟು, ಸ್ಪೆಷಲ್ ಸೆಸ್ಸು, ಸರ್ಚಾರ್ಜ್ ಎಲ್ಲ ಇದ್ವಲ್ಲ ಸ್ಟೇಟು ಸೆಂಟ್ರಲ್ ಲೆವೆಲಲ್ಲಿ ಎಲ್ಲ ತೆಗೆದು ಹಾಕಿಬಿಟ್ಟು ಒಂದೇ ತೆರಿಗೆ ಇರಲಿ ಅನ್ನೋ ಉದ್ದೇಶ ಇತ್ತು. ಆ ಮೂಲಕ ಟ್ಯಾಕ್ಸ್ ಕಲೆಕ್ಷನ್ ಹೆಚ್ಚಾಗ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಕಾಲ ಕಳೆದಂತೆ GST ಸಿಂಪಲ್ ಆಗೋದಕ್ಕಿಂತ ಅದನ್ನು ಜಟಿಲ ಆಗ್ತಾ ಬಂತು. 5-6 ಟ್ಯಾಕ್ಸ್ ಸ್ಲ್ಯಾಬ್ಗಳು, ಒಂದೇ ವಸ್ತುವಿಗೆ 2 ರೀತಿ ತೆರಿಗೆ, ಫಿನಿಶ್ಡ್ ಪ್ರಾಡಕ್ಟ್ಗಳಿಗಿಂತ ಕಚ್ಚಾ ವಸ್ತುಗಳಿಗೆ ಹೆಚ್ಚಿನ ಟ್ಯಾಕ್ಸ್, ಹೀಗೆ ಅನೇಕ ಸಮಸ್ಯೆಗಳು ಜನರನ್ನ, ಸಣ್ಣ ಉದ್ದಿಮೆದಾರರನ್ನ ಹೈರಾಣ್ ಮಾಡಿಬಿಟ್ವು. ಜಾಗತಿಕವಾಗಿ ನಮ್ಮ GSTನ ಅತ್ಯಂತ ಕಾಂಪ್ಲೆಕ್ಸ್ ಇದು ಅಂತ ಹೇಳೋಕೆ ಶುರು ಮಾಡಿದ್ರು. ಹೀಗಾಗಿ ಸ್ಲ್ಯಾಬ್ಗಳನ್ನು ಕಮ್ಮಿ ಮಾಡಿ GSTನ ಆದಷ್ಟು ಸಿಂಪಲ್ ಮಾಡೋದು ಸರ್ಕಾರದ ಮುಖ್ಯ ಗುರಿಯಾಗಿದೆ. ಇದೇ ಕಾರಣಕ್ಕೆ GST ಮಂಡಳಿ ಚೌಧರಿ ಸಮಿತಿನ ನೇಮಕ ಮಾಡಿದ್ದು. ಜೊತೆಗೆ 15ನೇ ಹಣಕಾಸು ಆಯೋಗ ಕೂಡ ಈಗಿರೋ 5 ಸ್ಲ್ಯಾಬ್ಗಳನ್ನು 4ಕ್ಕೆ ಇಳಿಸಿ ಅಂತ ಸಲಹೆ ಕೊಟ್ಟಿತ್ತು. ಹೀಗಾಗಿ ಈ ಹಿಂದೆ 12% ಸ್ಲ್ಯಾಬ್ ಹಾಗೆ 18% ಸ್ಲ್ಯಾಬ್ನ ಮರ್ಜ್ ಮಾಡಿ 15%ನ ಒಂದೇ ಸ್ಲ್ಯಾಬ್ ಸೃಷ್ಟಿ ಮಾಡಬೇಕು ಅನ್ನೋ ಚರ್ಚೆ ಕೂಡ ಆಗಿತ್ತು. ಆದರೆ ಹಾಗೆ ಮಾಡೋದ್ರಿಂದ ಸರ್ಕಾರದ ಆದಾಯಕ್ಕೆ ಸಿಕ್ಕಾಪಟ್ಟೆ ಪೆಟ್ಟು ಬೀಳ್ತಿತ್ತು. ಟ್ಯಾಕ್ಸ್ ಕಲೆಕ್ಷನ್ ಮೇಲೆ 70-75% GST ರೆವೆನ್ಯೂ ಬರ್ತಿರೋದೇ 18% ಸ್ಲ್ಯಾಬ್ನಲ್ಲಿರೋ ವಸ್ತುಗಳಿಂದ. ಹೀಗಾಗಿ ಸರ್ಕಾರ ಈಗ 18% ಸ್ಲ್ಯಾಬ್ನ ಹಾಗೆ ಉಳಿಸ್ಕೊಂಡು ಕೇವಲ 12% ಸ್ಲ್ಯಾಬ್ನ ತೆಗೆಯೋ ನಿರ್ಧಾರಕ್ಕೆ ಬಂದಿದೆ. ಈ ಸ್ಲ್ಯಾಬ್ನ ಬದಲಾವಣೆ ಮಾಡಿದ್ರೆ ಜನರಿಗೆ ತುಂಬ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋ ಹೋಪ್ಸ್ ಇದೆ ಸರ್ಕಾರಕ್ಕೆ. ಯಾಕಂದರೆ 12% ಸ್ಲ್ಯಾಬ್ನಲ್ಲಿ ಕಮ್ಮಿ ವಸ್ತುಗಳಿವೆ. ನೀವು ನೋಡ್ತಾ ಇದ್ದೀರಿ 5% ಸ್ಲ್ಯಾಬ್ನಲ್ಲಿ 21% ಅಂದರೆ 280ಕ್ಕೂ ಹೆಚ್ಚು ವಸ್ತುಗಳಿದ್ದಾವೆ. 18% ಸ್ಲ್ಯಾಬ್ನಲ್ಲಿ 44% ಅಂದರೆ 600ಕ್ಕೂ ಅಧಿಕ ವಸ್ತುಗಳಿದ್ದಾವೆ. ಅದೇ 12% ಸ್ಲ್ಯಾಬ್ನಲ್ಲಿ ಬರೀ 19% 275 ವಸ್ತುಗಳಿದ್ದಾವೆ. ಹೀಗಾಗಿ ಇರೋದ್ರಲ್ಲೇ ಇದನ್ನು ಮುಟ್ಟೋದು ಬೆಸ್ಟ್ ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ. ನಿಂತಿರೋ ಆರ್ಥಿಕತೆಗೆ GST ಪುಷ್. ಸ್ನೇಹಿತರೆ, ಕೇಂದ್ರ ಸರ್ಕಾರ ಹೀಗೆ GSTಯಲ್ಲಿ ದೊಡ್ಡ ಬದಲಾವಣೆಗೆ ಕೈ ಹಾಕಿರೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಆರ್ಥಿಕತೆಗೆ ಬೂಸ್ಟ್ ಕೊಡೋದು. ನಿಮಗೆ ಗೊತ್ತಿರುವಂತೆ ಕಳೆದ 1 ವರ್ಷದಿಂದ ಭಾರತದ ಆರ್ಥಿಕತೆಯ ಓಟ ಸ್ಲೋ ಆಗಿದೆ. ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಅತ್ಯಂತ ಕಡಿಮೆ 5.4% ಇಳಿತಿತ್ತು GDP ಗ್ರೋತ್ ರೇಟ್. ಹೀಗಾಗಿ ಆವಾಗಿಂದ ಸರ್ಕಾರ ಮತ್ತೆ ಆರ್ಥಿಕತೆ ಎಂಜಿನನ್ನು ಶುರು ಮಾಡೋಕ್ಕೆ ಒಂದಿಲ್ಲೊಂದು ಪ್ರಯತ್ನವನ್ನು ನಡೆಸ್ತಾನೇ ಇದ್ದಾರೆ. ಮೊನ್ನೆ ಬಜೆಟ್ನಲ್ಲಿ 12 ಲಕ್ಷದವರೆಗಿನ ತೆರಿಗೆ ವಿನಾಯಿತಿಯನ್ನು ಕೊಡಲಾಯಿತು. ಇದರಿಂದ ಜನರ ಕೈಯಲ್ಲಿ ದುಡ್ಡು ಸೇರಿ ಆರ್ಥಿಕತೆ ಚಿಗುರುತ್ತೆ ಅನ್ನೋ ನಿರೀಕ್ಷೆ. ಆದರೆ ಇದು ಸಾಕಾಗಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಆದಾಯ ತೆರಿಗೆಯನ್ನು ಕಟ್ಟೋರ ಸಂಖ್ಯೆನೇ ತುಂಬ ಕಮ್ಮಿ ಇದೆ. ಸುಮಾರು 2% ಇದ್ದಾರೆ. ಅಂಥದ್ರಲ್ಲಿ ಈ 12 ಲಕ್ಷ ಟ್ಯಾಕ್ಸ್ ಕಟ್ನ ಫಲಾನುಭವಿಗಳ ಸಂಖ್ಯೆ ಇನ್ನೂ ಕಮ್ಮಿ ಇದೆ. ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಬರ್ತಾರೆ. ಕೇವಲ ಇವರಿಂದ ಮಾತ್ರ ಆರ್ಥಿಕತೆ ಎದ್ದೇಳುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಲ್ಲ. ಜೊತೆಗೆ ಈ ಹಣ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಕೂಡ ಮುಖ್ಯ. 12 ಲಕ್ಷ ಅಂದರೆ ಭಾರತದ ತಲಾ ಆದಾಯದ 6 ಪಟ್ಟು ಹಣ ಗಳಿಸೋರು ಅಂತ ಅರ್ಥ ಸ್ನೇಹಿತರೆ. ಟ್ರಂಪ್ರ ಟ್ಯಾರಿಫ್ ಭಯದಿಂದ ಭಾರತ ಅಮೆರಿಕದ ವಸ್ತುಗಳ ಮೇಲೆ ತೆರಿಗೆಯನ್ನು ಇಳಿಸ್ತಾ ಇದೆ.
ಅದರಲ್ಲೂ ಹಾರ್ಲೆ ಡೇವಿಡ್ಸನ್ ಬೈಕ್ಗಳು, ಕಾರ್ಗಳ ರೇಟ್ ಕಮ್ಮಿ ಆಗುತ್ತೆ ಇನ್ನು. ಹೀಗಾಗಿ ಎಲ್ಲಿ ಈ ಫಲಾನುಭವಿಗಳು ಸರ್ಕಾರ ಕೈಬಿಟ್ಟಿರೋ 1 ಲಕ್ಷ ಕೋಟಿ ಟ್ಯಾಕ್ಸ್ ದುಡ್ಡನ್ನು ವಿದೇಶಗಳ ಗೂಡ್ಸ್ ಮೇಲೆ ಹಾಕ್ತಾರೋ ಅನ್ನೋ ಆತಂಕ ಕೂಡ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಪರೋಕ್ಷ ತೆರಿಗೆಯಾದ GSTಯನ್ನೇ ಕಮ್ಮಿ ಮಾಡಿ ಕನ್ಸಂಪ್ಷನ್ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಆ ಮೂಲಕ ಎಕಾನಮಿಗೆ ಬೂಸ್ಟ್ ಕೊಡೋ ಪ್ರಯತ್ನವನ್ನು ನಡೆಸೋಕೆ ಮುಂದಾಗಿದೆ. ಹೀಗಾಗಿನೇ ಈ 12% ಸ್ಲ್ಯಾಬ್ನ ತೆಗೆಯೋಕೆ ನೋಡ್ತಿರೋದು. ಆದರೆ ಸ್ನೇಹಿತರೆ, ಸದ್ಯ ಇವೆಲ್ಲ ಇನ್ನೂ ಚರ್ಚಾ ಹಂತದಲ್ಲಿವೆ, ಅಫಿಷಿಯಲ್ ಆಗಿಲ್ಲ. ಕೇವಲ ಹಣಕಾಸು ಇಲಾಖೆಯ ಅಧಿಕಾರಿಗಳ ಮೂಲಗಳ ಮಾಹಿತಿ, GST ಕೌನ್ಸಿಲ್ನ ಅಧಿಕಾರಿಗಳ ಮೂಲಗಳ ಮಾಹಿತಿಯಿಂದ ರಾಷ್ಟ್ರೀಯ ಮಾಧ್ಯಮ ಹಾಗೂ ನಾವೆಲ್ಲರೂ ಕೂಡ ಇದನ್ನು ರಿಪೋರ್ಟ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತಿರೋದು. ಹೀಗಾಗಿ GST ಮಂಡಳಿ ಫೈನಲಿ ಏನು ಡಿಸಿಷನ್ ತಗೊಳುತ್ತೆ ಅನ್ನೋದನ್ನು ಕೂಡ ವೆಯ್ಟ್ ಮಾಡಿ ನೋಡಬೇಕಾಗಿದೆ. ನಿಮ್ಮ ಒಪಿನಿಯನ್ ಏನಕ್ಕೆ ಸಂಬಂಧಪಟ್ಟಂತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.